ನಮಸ್ತೆ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ನಾವು ಯಾವ ಗ್ರಹಗಳು ಯಾವ ದೇವರಿಗೆ ಸಿಂಬಾಲಿಕ್ ಆಗಿರುತ್ತೆ, ಹಾಗೇನೆ ಯಾವ ಗ್ರಹ ನಿಮ್ಗೆ ಜಾತಕದಲ್ಲಿ ತುಂಬಾ ಚೆನ್ನಾಗಿ ಕೂತಿದ್ದಾಗ ಯಾವ ದೇವರ ಒಂದು ಸಿಂಬಲ್ ನ ಹಾಕಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಈಗ ರಾಹು ಗ್ರಹದ ಬಗ್ಗೆ ಮಾತಾಡ್ತಾ ಇದೀವಿ. ರಾಹು ಗ್ರಹ ಸಿಕ್ಕಾಬಟ್ಟೆ ಸ್ಟ್ರೆಂತ್ ಇರುವಂತ ಗ್ರಹ, ಲಕ್ಕಿಯೆಸ್ಟ್ ಪ್ಲಾನೆಟ್ ಅಂತಂದ್ರೆ ಈ ಗ್ರಹ ಏನಾದ್ರು ನಿಮ್ಮ ಒಂದು ಜಾತಕದಲ್ಲಿ ಚೆನ್ನಾಗಿ ಕೂತಿದ್ರೆ ನೀವು ಸಿಕ್ಕಾಬಟ್ಟೆ ಲಕ್ಕಿ ಆಗಿರ್ತೀರಾ. ಹಾಗೇನೆ ಈ ಗ್ರಹ ಬಂದ್ಬಿಟ್ಟು ಏಕಾಗ್ರತೆಗೂ ಸಿಕ್ಕಾಬಟ್ಟೆ ಒಂದು ಸ್ಟ್ರೆಂತ್ ನ ಕೊಡುತ್ತೆ. ಈ ಗ್ರಹದ ಒಂದು ದೇವ್ರು ಬಂದ್ಬಿಟ್ಟು ಸರಸ್ವತಿ ಆಗಿರ್ತಾರೆ. ಸರಸ್ವತಿಯ ಒಂದು ಟ್ಯಾಟೂನ ನೀವು ಹಾಕಿಸ್ಕೊಳ್ಳೋದ್ರಿಂದ ನಿಮ್ಗೆ ಲೈಫ್ ನಲ್ಲಿ ಸಿಕ್ಕಾಬಟ್ಟೆ ಒಂದು ಒಳ್ಳೆ ಒಂದು ಎನರ್ಜಿ ಸಿಗಕ್ ಸ್ಟಾರ್ಟ್ ಆಗುತ್ತೆ. ಒಂದು ತುಂಬಾನೇ ಶಕ್ತಿ ನಿಮ್ಮಲ್ಲಿ ನೀವು ಕಾಣ್ಬಹುದು. ಸರಸ್ವತಿಯ ಟ್ಯಾಟೂಸ್ ಅಂದ್ರೆ ಸರಸ್ವತಿಗೆ ರಿಲೇಟೆಡ್ ಆಗಿರುವಂತ ಮಂಡಲಗಳು ಹಾಕಿಸ್ಕೊಳ್ಳೋದ್ರಿಂದ, ಅಥವಾ ಸರಸ್ವತಿಗೆ ರಿಲೇಟೆಡ್ ಆಗಿರುವಂತ ವೀಣೆ ಆಗಿರ್ಬೋದು, ಸರಸ್ವತಿ ಫೋಟೋನೇ ಹಾಕಿಸ್ಕೊಳ್ಳೋದ್ರಿಂದ, ಹಾಗೇನೆ ಗಿಣಿಯ ಒಂದು ಚಿತ್ರನ ಹಾಕಿಸ್ಕೊಳ್ಳೋದ್ರಿಂದ, ಇವೆಲ್ಲ ಹಾಕಿಸ್ಕೊಳ್ಳೋದ್ರಿಂದ ನಿಮ್ಗೆ ಎನರ್ಜಿ ಸಿಕ್ಕಾಬಟ್ಟೆ ಚೆನ್ನಾಗಿ ಎನ್ಹಾನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ನೀವು ಮಾಡುವಂತ ಕೆಲಸಗಳು ನಿಮ್ಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ಗಳನ್ನ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಹಾಗೇನೆ ರಾಹುವಿನ ಒಂದು ಮಂಡಲ ಹಾಕಿಸ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಒಂದು ಬ್ರೇಕೇಜಸ್ ಇದ್ರೆ, ಅಥವಾ ನಿಮ್ಗೆ ಏನಾದ್ರು ಒಂದು ಇಲ್ಯೂಷನ್ಸ್ ಇದ್ರೆ ಅದು ತುಂಬಾ ಕ್ಲಿಯರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ಈ ಗ್ರಹಕ್ಕೆ ಬರುವಂತ ಡೈರೆಕ್ಷನ್ಸ್ ಬಂದ್ಬಿಟ್ಟು ಸೌತ್ ಅಂಡ್ ವೆಸ್ಟ್ ಡೈರೆಕ್ಷನ್ ಬರುತ್ತೆ. ಸೌತ್ ವೆಸ್ಟ್ ರಿಲೇಟೆಡ್ ಆಗಿರುವಂತ ಟ್ಯಾಟೂಸ್ ಹಾಕಿಸ್ಕೊಳ್ಳೋದ್ರಿಂದ ನಿಮ್ಗೆ ಲೈಫ್ ನಲ್ಲಿ ಸಿಕ್ಕಾಬಟ್ಟೆ ಒಂದು ಅಡ್ವಾಂಟೇಜಸ್ ನ ನೀವು ಪಡಿಬಹುದು. ಈ ಟ್ಯಾಟೂ ಹಾಕಿಸ್ಕೊಳ್ಳೋದ್ರಿಂದ ನಿಮ್ಮ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದು ಡ್ರೈನ್ ಔಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಟ್ಯಾಟೂನ ನೀವು ಹಾಕಿಸ್ಕೊಂಡ್ಮೇಲೆ ನಿಮ್ಗೆ ಆಗುವಂತ ಚೇಂಜಸ್ ಬಂದ್ಬಿಟ್ಟು ನಿಮ್ಮ ಕೆಲಸಗಳಲ್ಲಿ ನೀವು ಸಿಕ್ಕಾಬಟ್ಟೆ ಸಕ್ಸಸ್ ನ ಕಾಣ್ತೀರಾ. ಹಾಗೇನೆ ಒಳ್ಳೆಯ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ಕೆಲಸನ ನೀವು ಕಾನ್ಸಂಟ್ರೇಟೆಡ್ ಆಗಿ ಅಥವಾ ಪರ್ಟಿಕ್ಯುಲರ್ ಆಗಿ ಆ ಕೆಲಸನ ಮಾಡಿ ಮುಗಿಸೋ ಗಂಟ್ಲು ಸಮೇತ ನಿಮ್ಮ ಒಂದು ಜ್ಞಾನ ಆ ಕಡೆ ಹೋಗೋದಿಲ್ಲ. ಈ ಆಸ್ಟ್ರಾಲಜಿಕಲ್ ಟ್ಯಾಟೂಸ್ನ ನಾನು ತುಂಬಾ ಏನಂತಾರೆ ಕಷ್ಟಪಟ್ಟು ಎಲ್ಲಾ ತರ ಒಂದು ರಿಸರ್ಚಸ್ ನ ಮಾಡಿ ಹಾಗೂ ಮಂಡಲಗಳಿಂದ ಒಂದು ಶಕ್ತಿ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡು ಈ ಟ್ಯಾಟೂನ ಮಾಡ್ತಾ ಇದ್ದೀನಿ. ಸೊ ಮಂಡಲ ಅನ್ನೋದು ದೇವರ ಒಂದು ವಾಸಸ್ಥಳ ಆಗಿರೋದ್ರಿಂದ ಆ ಮಂಡಲ ನಿಮ್ಮ ಒಂದು ಬಾಡಿ ಮೇಲೆ ಟ್ಯಾಟೂ ಆಗಿ ಕನ್ವರ್ಟ್ ಆದ್ಮೇಲೆ ಆ ಒಂದು ಎನರ್ಜಿ ಏನಿದೆ ಅದು 45 days ಗಂಟ ಎನರ್ಜಿಟೈಸ್ ಆಗಿ ಎಷ್ಟು ಲಾಂಗ್ ಟೈಮ್ ನಿಮ್ ಜೊತೆಗೆ ಬರುತ್ತೋ ಅಷ್ಟು ಎನರ್ಜಿಟೈಸ್ ಆಗ್ತಾನೇ ಹೋಗ್ತಾ ಇರುತ್ತೆ ಅದು. ಸೊ ಸರಸ್ವತಿ ಟ್ಯಾಟೂ ಹಾಕಿಸ್ಕೊಳ್ಳೋದ್ರಿಂದ ನೀವು ರಾಹುವಿನ ಒಂದು ಅನುಗ್ರಹನ ಪಡಿಬಹುದು, ಹಾಗೂ ಆ ಒಂದು ಸ್ಟ್ರೆಂತ್ ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ನಿಮ್ಗೆ ಎನರ್ಜಿಟೈಸ್ಡ್ ಆಗಿ ಹೆಲ್ಪ್ ಮಾಡ್ತಾ ಬರುತ್ತೆ. ಯಾವುದೇ ಒಂದು ಆಸ್ಟ್ರಾಲಜಿಕಲ್ ಟ್ಯಾಟೂಸ್ಗಾಗಿರ್ಲಿ ಆಸ್ಟ್ರಾಲಜಿಗಾಗಿರ್ಲಿ ನೀವು ನನ್ನ ಕನ್ಸರ್ನ್ ಮಾಡ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ